ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದಲ್ಲಿ ಏರ್ಪಡಿಸಿದ್ದ ಸುಪಾಶ್ವರನಾಥ ಮಂದಿರದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ತಂದೆ ತಾಯಿಗಳಿಗೆ ಹೆಚ್ಚಿನ ಗೌರವ ಕೊಡಿ. ನಾನು ಎಲ್ಲ ಸಮಾಜದವರನ್ನ ಪ್ರೀತಿಸುತ್ತೇನೆ. ಯಾವುದೇ ಸಮಾಜವಿರಲಿ, ಮೊದಲು ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಎಂದು ತಿಳಿಸಿದರು. ಈ ಸಮಾಜ ಭಿನ್ನಾಭಿಪ್ರಾಯಗಳನ್ನು ಯಾವತ್ತೂ ಕೂಡ ತೋರಿಸ್ತಕ್ಕಂಥದ್ದಲ್ಲ. ಅದು ಯಾವತ್ತೂ ಕೂಡ ಅನ್ಯ ಸಮಾಜಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಡ್ತಕ್ಕಂಥದ್ದು ಮತ್ತೆ ಅವರೆಲ್ಲ ನಡೆಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಮಾಜದ ಬಂಧುಗಳು ಕೂಡ ಜೊತೆಗೆ ಭಾರಿ ಪ್ರೀತಿಯಿಂದ ಅವರು ನಮ್ಮ ಹುಡುಗರೇ ನಮ್ಮದೇ ವೈಶಾಲ ರೀತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಅದು ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಇರಬೇಕಾಗುತ್ತೆ. ನಾವೆಲ್ಲರೂ ಕೂಡ ಮಾನವರಾಗಿ ಇರ್ತೀವಿ, ಸಾಯ್ತೀವಿ. ಹುಟ್ಟು ಸಾವು, ಹುಟ್ಟು ಆಕಸ್ಮಿಕ ಸಾವು ನಿಶ್ಚಯ. ಯಾವತ್ತೂ ಕೂಡ ನಾವು ಅಜರಾಮರವಾಗಿ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ನನ್ನಿಂದ ಮನೆಯೂ ಹುಟ್ಟಿ ಹೋಗಿರ್ತೀವಿ. ನಾವು ಈ ಜನ್ಮ ಸಾರ್ಥಕ ಬದುಕನ್ನ ನಾವು ನಮ್ಮ ಹುಟ್ಟು ಸಾವಿನ ಮಧ್ಯೆ ನಾವು ನಡೆಸಬೇಕಾಗುತ್ತೆ. ಆ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡತಕ್ಕಂಥದ್ದು ಮಾಡಬೇಕಾಗುತ್ತೆ. ನೋಡಿ, ನಾನು ಹುಟ್ಟಿದ್ದೀನಿ. ಇನ್ನು ನರಸಿಂಹರಾಜಪುರದ ಶ್ರೀ ಕ್ಷೇತ್ರ ಸಿಂಹನಗದ್ದೆಯ ಲಕ್ಷ್ಮೀ ಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಬಿದರೆ ಗ್ರಾಮದಲ್ಲಿರುವ ಅತ್ಯಂತ ಪ್ರಾಚೀನ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಈ ಭಾಗದ ಜೈನ ಸಮುದಾಯದ ಅನುಯಾಯಿಗಳು ತಮ್ಮ ಸೇವೆಯನ್ನು ಬಹಳ ಶ್ರದ್ಧೆ ಭಕ್ತಿಯನ್ನು ಸಮರ್ಪಣೆ ಮಾಡಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದರು. ದರ್ಶನ ಮಾಡ್ತಾ ಇದ್ದೀರಿ. ಮಂದಿರ ಕಾಲಕ್ಕೆ ಪದಾರ್ಥವನ್ನು ಬದಲಾಯಿಸ್ತೀರಿ. ಆದರೆ ಭಗವಂತನ ಪ್ರತಿಮೆ ಅಷ್ಟೇ ಪ್ರಾಚೀನ ಶಕ್ತಿಯನ್ನು ನೋಡಬೇಕು. ಈ ಎಲ್ಲ ನಮ್ಮ ಅನುಕೂಲದ ಎಲ್ಲ ಮಾಡ್ಕೊಂಡಿದ್ದೀರಿ. ಆದರೆ ಅದು ಪ್ರಾಚೀನದ ಏನು ಅಂತ ಕೇಳಿದ್ರೆ, ಈ ಊರಿನಲ್ಲಿ ಅತ್ಯಂತ ಪ್ರಾಚೀನ ಶಿಲೆ ಏನಾದರೂ ಇದ್ರೆ ಅದು ನಮ್ಮ ಸುಪಾಶ್ವನಾಥ ಸ್ವಾಮಿ ಜಿನಬಿಂಬ. ಎಷ್ಟು ತಲೆಮಾರುಗಳನ್ನು ಕಂಡಿದೆ, ಎಷ್ಟು ಶತಮಾನಗಳನ್ನು ಕಂಡಿದೆ. ಚೇಂಜಸ್ ಆಗ್ತಾ ಇರ್ತದೆ. ಹಾಗೆ ಭಗವಂತ ಸ್ಥಾಪನೆಯಾಗಿ ಹಾಗೆ ಮತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ಅವರವರ ಧರ್ಮದ ಪ್ರಚಾರವನ್ನು ಅವರವರೇ ಮಾಡುವಾಗ ನಮ್ಮ ಧರ್ಮದ ಪ್ರಚಾರವನ್ನ ನಾವೇ ಮಾಡ್ಕೊಳ್ಬೇಕು, ನಮ್ಮದು ನಾವೇ ತಿಳ್ಕೊಳ್ಬೇಕು. ಇವತ್ತು ರಾಜ್ಯ ಸರ್ಕಾರ ಆ ಒಂದು ಮಂತ್ರಿಮಂಡಲದಲ್ಲಿ ಸಚಿವರಾದಂತಹ ಕನ್ನಡಿಗೆಯವರು. ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಾಣಿಕ್ಯರಾಜು, ಕಾರ್ಯದರ್ಶಿ ತೇಜು, ಸುಮತಿ ಕುಮಾರ್, ಮಹಾವೀರ್, ಅನಂತರಾಜ್ ಹಾಗೂ ಜೈನ ಸಮುದಾಯದ ಸಮಸ್ತ ಭಕ್ತ ಮಂಡಳಿ ಪಾಲ್ಗೊಂಡಿದ್ದರು.